ಮಣ್ಣು. ಕೆಲವು ಸಲ ನಾವು ಹೆಚ್ಚಿನ ವಿಷಯಗಳನ್ನು ತಿಳಿಯದೆ ಆ ವಸ್ತುವಿಗೆ ಬೆಲೆ ಕಟ್ಟುವುದು ಕಡಿಮೆಯಾಗಬಹುದು. ಆದರೆ ಅದರ ಬೆಲೆ ತತ್ವಗಳು ಸರಿಯಾಗಿಯೇ ಇದ್ದರೂ ಅಥವಾ ಇಲ್ಲದಿದ್ದರೂ ಆ ವಸ್ತುವಿಗೆ ಏನೂ ಹಾನಿಯಾಗುವುದಿಲ್ಲ. ಅದರ ಗುಣಗಳು ಅದರಲ್ಲೇ ಇದ್ದೇ ಇರುತ್ತವೆ. ಉದಾಹರಣೆಗೆ ಮಣ್ಣು. ಇದನ್ನು ನಮಗೆ ಭಗವಂತನು ಕೊಟ್ಟಿರುವನು. ಇದನ್ನು ನಾವು ತಯಾರಿಸಲು ಸಾಧ್ಯವಿಲ್ಲ. ಅದರಲ್ಲಿ ಬೀಜವೊಂದನ್ನು ಹಾಕಿದರೆ ಸಾಕು, ಅದೇ ರೀತಿಯಾದ ಗಿಡವು ಹುಟ್ಟಿಕೊಳ್ಳುತ್ತದೆ. ಅದರಲ್ಲಿ 10 100 ಬೀಜಗಳನ್ನು ನಮಗೆ ಕೊಡುತ್ತದೆ. ನಾವು ಅದಕ್ಕಾಗಿ ಏನೂ ಮಾಡಬೇಕಿಲ್ಲ. ಮಣ್ಣಿನಲ್ಲಿ ಬೀಜವೊಂದನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು, ಸೂರ್ಯನ ಬೆಳಕು ಇದ್ದರೆ ನಾವು ಅದರ 10ರಷ್ಟು ಬೆಳೆಯಬಹುದು. ಆದರೆ ನಮಗೆ ಅದು ತಿಳಿಯದು. ಆದ್ದರಿಂದ ನಾವು ಬಡವರು. ಒಬ್ಬ ಭಿಕ್ಷುಕ. ಅವನಿಗೆ ಸುಮಾರು 75 ವರ್ಷಗಳು. ಪ್ರತಿದಿನ ಭಿಕ್ಷೆ ಬೇಡಿಯೇ ಜೀವನವನ್ನು ಸಾಗಿಸ್ತಾ ಇರ್ತಾನೆ. ಒಂದು ದಿನ ಅವನು ಸಂತರೊಬ್ಬರನ್ನು ನೋಡ್ತಾನೆ. ಅವರ ಬಳಿಗೆ ಹೋಗ್ತಾನೆ, ನಮಸ್ಕಾರ ಮಾಡ್ತಾನೆ. ಸಂತರು ಅವನನ್ನು ವಿಚಾರ ಮಾಡ್ತಾರೆ. ಆಗ ಭಿಕ್ಷುಕ ಹೇಳ್ತಾನೆ, ನಾನು ಬಹಳ ಚಿಕ್ಕ ವಯಸ್ಸಿನಿಂದಲೇ ಭಿಕ್ಷೆ ಬೇಡಿ ಜೀವಿಸ್ತಾ ಇದ್ದೇನೆ. ನನಗೆ ಇನ್ನು ಮುಂದೆ ಸಾಕಷ್ಟು ಭಿಕ್ಷೆ ಬೇಡಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ. ಇದನ್ನು ನಿನಗೆ ಕೊಟ್ಟವರು ಯಾರು ಎಂದಾಗ, ನಮ್ಮ ತಾಯಿ ಕೊಟ್ಟಿರೋದು ಅಂತ ಹೇಳ್ತಾರೆ. ಸಂತರು ಆ ಪಾತ್ರೆಯನ್ನು ನೋಡಿ, ಇದು ಸಾಮಾನ್ಯವಾದದ್ದಲ್ಲ, ಚಿನ್ನದಿಂದ ಮಾಡಿರುವುದು ಅಂತ ಹೇಳಿ, ನೀನು ಬಡವನಲ್ಲ, ಶ್ರೀಮಂತ, ನಿನಗೆ ಅದರ ಅರಿವಿಲ್ಲ ಅಂತ ಹೇಳಿ ಚೆನ್ನಾಗಿ ತೊಳೆದಾಗ ಕಾಂತಿಯಿಂದ ಶೋಭಿಸಿತು. ಹೀಗೆ ನಾವೂ ಸಹ ಜೀವನದಲ್ಲಿ ಕೆಲವು ಸಲ ಈ ರೀತಿಯಾದಂತಹ ತಪ್ಪುಗಳನ್ನು ಮಾಡುತ್ತೇವೆ.